ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟೀಸ್ ಎಲ್ಲ ಕರುಂಗಲಿ ಮಾಲೆಯನ್ನು ಹಾಕ್ಕೊಂಡಿರ್ತಾರೆ. ನಾವು ಹಾಕ್ಕೊಂಡ್ರೆ ಒಳ್ಳೇದಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಜನ ಇದನ್ನು ಹಾಕ್ಕೊಳ್ತಾ ಇದ್ದಾರೆ. ಒಳ್ಳೇದಾಗುತ್ತೆ ನಿಜ, ಆದರೆ ಅದಕ್ಕೆ ಅದರದೇ ಆದಂಥ ಒಂದಷ್ಟು ನಿಯಮಗಳಿವೆ. ಕರುಂಗಲಿ ಮರ ಸುಬ್ರಹ್ಮಣ್ಯನಿಗೆ ಪವಿತ್ರವಾದ ಮರ. ಈ ಕರುಂಗಲಿ ಮಣಿಗಳನ್ನು ಮರದ ಕಾಂಡದ ಮಧ್ಯದ ಭಾಗದಿಂದ ತಯಾರಿಸ್ತಾರೆ. ಯಾಕಂದರೆ ಇದರಲ್ಲಿ ದೈವಿಕ ಶಕ್ತಿ ಜಾಸ್ತಿ ಇದೆ ಅನ್ನೋ ಒಂದು ನಂಬಿಕೆ. ಈ ಮಾಲೆಯನ್ನು ಮೊದಲು ಧರಿಸುವಾಗ ಮಂಗಳವಾರ ಧರಿಸಿದರೆ ಒಳ್ಳೆಯದು. ಹಾಗೆ ಧರಿಸುವ ಮೊದಲು ನಿಮ್ಮ ಇಷ್ಟಾರ್ಥಗಳನ್ನ ಸ್ವಾಮಿಗೆ ಹೇಳ್ಕೊಂಡು ಧರಿಸಬೇಕು. ಇದನ್ನು ಮೊದಲನೇ ಸಾರಿ ಧರಿಸಿದಾಗ ಸ್ವಲ್ಪ ಸಮಯದವರೆಗೆ ಮಾತ್ರ ಧರಿಸಬೇಕು. ನಂತರದ ದಿನಗಳಲ್ಲಿ ಧರಿಸುವ ಸಮಯ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಯಾವುದೇ ಒಂದು ದೈವ ಕಾರ್ಯಗಳಿಗೆ ಹೋಗುವಾಗ, ದೇವಸ್ಥಾನಕ್ಕೆ ಹೋಗುವಾಗ ಇದನ್ನು ಧರಿಸಿದ್ರೆ ಅದರ ದೈವಿಕ ಶಕ್ತಿ ಹೆಚ್ಚುತ್ತೆ. ಇದನ್ನು ಶೌಚಕ್ಕೆ ಹೋಗುವಾಗ, ಸ್ನಾನ ಮಾಡುವಾಗ, ಮಾಂಸಾಹಾರ ಮಾಡುವಾಗ ಅಥವಾ ಸಾವಿಗೆ ಹೋಗುವಾಗ ಧರಿಸಬಾರ್ದು. ಇದನ್ನು ಧರಿಸದೇ ಇದ್ದಾಗ ಒಂದು ಕಾಟನ್ ಅಥವಾ ರೇಷ್ಮೆ ಬಟ್ಟೆಯಲ್ಲಿ ಸುತ್ತಿ ಅಥವಾ ಒಂದು ಮರದ ಬಾಕ್ಸ್ನಲ್ಲಿಟ್ಟು ದೇವರ ಮನೆಯಲ್ಲಿ ಇಡಬೇಕು. ಹೀಗೆ ಮಾಡೋದ್ರಿಂದ ಇದರ ದೈವಿಕ ಶಕ್ತಿ ಹೆಚ್ಚುತ್ತದೆ. ಈ ಮಾಲೆಯನ್ನು ಧರಿಸೋದ್ರಿಂದ ಪಾಸಿಟಿವ್ ಎನರ್ಜಿ, ಸ್ಪಿರಿಚುವಲ್ ಎನರ್ಜಿ, ಫೋಕಸ್ ಹಾಗೂ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನೀವು ಅಂದುಕೊಂಡಿದ್ದು ಸಹ ಈಡೇರುತ್ತೆ.